ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಚಕ್ಲಿನ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀವಿ. ಸೊ ಚಕ್ಲಿ ಎಲ್ಲ ಬರದೇ ಇದ್ದವರು ಕೂಡ ತುಂಬಾ ಈ ರೀತಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಚಕ್ಲಿನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನಾವಿಲ್ಲಿ ಮೊದಲಿಗೆ 1 ಲೋಟ ಆಗುವಷ್ಟು ಪುಟಾಣಿ ಹಿಟ್ಟು ತೊಗೊಂಡಿದ್ದೀವಿ. ಸೊ ಅದೇ ಲೋಟದಲ್ಲಿ 2 ಲೋಟ ಆಗುವಷ್ಟು ರೇಷನ್ ಅಕ್ಕಿನ, ನೆಕ್ಸ್ಟು ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರು ಕಾಳು ಲೋಟನ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿನೇ ತೊಗೊಂಡಿದ್ದೀವಿ. 1 ಲೋಟ ಆಗುವಷ್ಟು ಪುಟಾಣಿ, 2 ಲೋಟ ಆಗುವಷ್ಟು ರೇಷನ್ ಅಕ್ಕಿ, ಅರ್ಧ ಲೋಟ ಆಗುವಷ್ಟು ಹೆಸರು ಕಾಳು. ಒಂದ್ಸಲ ಸ್ವಲ್ಪ ಲೈಟಾಗಿ 1 ನಿಮಿಷದವರೆಗೂ ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಹುರ್ಕೊಳ್ಳಿಕ್ಕಿಲ್ಲ. ಸ್ವಲ್ಪ ಬಿಸಿ ಮಾಡಿ ತಗೋಬೇಕು. ಕಲರ್ ಚೇಂಜ್ ಆಗೋವರೆಗೂ ವೇಟ್ ಮಾಡಬೇಕಂತೇನಿಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ. ಅದನ್ನಿವಾಗ ನಾವು ಗಿರ್ನಿಯಲ್ಲೇ ಪೌಡ್ರ್ ಮಾಡಿ ತೊಗೊಂಡು ಬಂದಿದ್ದೀವಿ. 1 kg ಆಗುವಷ್ಟು ಇದೆ ಇದು ಹಿಟ್ಟು. ನೀವು ಮಿಕ್ಸಿಗೆ ಕೂಡ ಗ್ರೈಂಡ್ ಮಾಡ್ಕೋಬೋದು. ಸ್ವಲ್ಪ ತರಿಯಾಗಿರಲಿಕ್ಕಿಲ್ಲ, ನುಣ್ಣಗೆ ಪೌಡ್ರ್ ಆಗಬೇಕು ಮಿಕ್ಸಿಗೆ ಗ್ರೈಂಡ್ ಮಾಡೋದ್ರಾದರೆ. ನಾವಿಲ್ಲಿ ಗಿರ್ನಿಗೆ ಹಾಕ್ಕೊಂಡು ಬಂದಿದ್ದೀವಿ. ಈ ಕಡೆಗೆ 1-2 ಟೇಬಲ್ ಸ್ಪೂನ್ ಅಜ್ವಾನ, 1/4 ಚಮಚದಷ್ಟು ಅಡುಗೆ ಸೋಡಾ, 1-2 ಚಮಚ ಜೀರಿಗೆ, ಇದು ಚಕ್ಲಿ ಮಸಾಲೆ, 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 5-6 ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು 5-6 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀವಿ. ಈ ಕಡೆಗೆ 5-6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿ ತೊಗೊಂಡಿದ್ದೀವಿ. ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಬಿಸಿ ಮಾಡಿ ಹಾಕೋಬಹುದು. ಇದಕ್ಕೆ ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ, ನೀವೇ ನೋಡ್ಕೋಬಹುದು. ಇವಾಗ ಚೆನ್ನಾಗಿ ಹಾಗೆ ಮೊದಲಿಗೆ ಈ ರೀತಿ ಡ್ರೈ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಿಟ್ಟಿಗೆ ಎಲ್ಲ ತಗೋತಾರೆ. ನೆಕ್ಸ್ಟು 6-7 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಅದನ್ನು ಸಹ ಒಂದು ಸಾರಿ ಚೆನ್ನಾಗಿ ಖಾರ ಎಲ್ಲ ಕಡೆ ತಾಗೋ ಥರ ಚೆನ್ನಾಗಿ 1-2 ನಿಮಿಷದವರೆಗೆ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಕಡೆಗೆ ಚಕ್ಲಿ ಮಸಾಲೆ ಮತ್ತು ಜೀರಿಗೆ, ಬಿಳಿ ಎಳ್ಳು, ಸ್ವಲ್ಪ ಅಜ್ವಾಯಿನು, ಅಡುಗೆ ಸೋಡಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಈ ರೀತಿ ಹಿಟ್ಟಿಗೆ ಚೆನ್ನಾಗಿ ತಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದನ್ನು ಸಹ 1 ನಿಮಿಷದವರೆಗೂ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಹಬ್ಬಕ್ಕೆಲ್ಲ ಕೇವಲ 20 ನಿಮಿಷದಲ್ಲೇ ಈ ರೀತಿ ಚಕ್ಲಿನ ಮಾಡ್ಕೋಬೋದು ಮನೆಯಲ್ಲಿನೇ. ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ. ಈ ರೀತಿ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ಈ ರೀತಿ 2 ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ನಾದ್ತಾ ಹೋಗಬೇಕು. ಸೊ ನೋಡಿ, ನಾವಿಲ್ಲಿ ಹಿಟ್ಟನ್ನು ಯಾವ ರೀತಿ ನಾದ್ತಾ ಇದ್ದೀವಿ ಅಂತ ಕ್ಲಿಯರಾಗಿ ತೋರಿಸ್ತಾ ಇದ್ದೀವಿ ನಿಮಗೆ. ತುಂಬ ಮೆತ್ತಗೂ ಇರಲಿಕ್ಕಿಲ್ಲ, ತುಂಬ ಗಟ್ಟಿನೂ ಇರಲಿಕ್ಕಿಲ್ಲ, ಮೀಡಿಯಮ್ ಆಗಿ ಇರಬೇಕು ಇದು ಹಿಟ್ಟು ಚಕ್ಲಿ ಮಾಡಲಿಕ್ಕೆ. ಸೊ ನೋಡಿ, ಇವಾಗ ಚೆನ್ನಾಗಿ ನಾದೋದಾಗಿದೆ. ಇದನ್ನ ಇವಾಗ ಒಂದು 10-20 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಮೇಲುಗಡೆಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಮುಚ್ಚಿ, ಒಂದು ಪಾತ್ರೆನ ಮುಚ್ಚಿ ಒಂದು 20 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ 20 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ಸ್ವಲ್ಪ ಸಾಫ್ಟಾಗಿದೆ. ನೋಡಿ ಹಿಟ್ಟು ಯಾವ ಹದದಲ್ಲಿದೆ ಅಂತ ಒಮ್ಮೆಲೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಚಕ್ಲಿ ಮನೆ ಏನಿದೆಯಲ್ಲ ಅದಕ್ಕೆ ಎಷ್ಟು ಹಿಟ್ಟು ಹಿಡ್ಸತ್ತಲ್ಲ ಅಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ಚಕ್ಲಿ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಹಾಕ್ತಾ ಹೋಗಿ. ನೋಡಿ, ಹಿಟ್ಟು ಎಷ್ಟು ಹಿಡಿದಿದೆ ಅಷ್ಟನ್ನು ಹಾಕಿಬಿಟ್ಟು ಒಂದು ಕೆಳಗಡೆ ಒಂದು ಪೇಪರನ್ನು ಹಾಕಿದ್ದೀವಿ. ನೀವು ಪೇಪರ್ ಬೇಡ ಅಂದರೆ ಬಾಳೆದೆಲೆ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಹುತ್ತ ಪ್ಲೇಟ್ ಕೂಡ ಎಣ್ಣೆ ಹಚ್ಚಿ ಕೂಡ ಅದನ್ನ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಚಕ್ಲಿ ನಾವು ಸಣ್ಣದಾಗಿ ಹಾಕ್ತಾಯಿದ್ದೀವಿ. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ನೀವು ಚಕ್ಲಿನ ಹಾಕ್ಕೊಳ್ಳಿ. ನಾವು ಸ್ವಲ್ಪ ದೂರನೇ ಹಾಕಿದ್ದೀವಿ, ಎಣ್ಣೆಯಲ್ಲಿ ಹಾಕುವಾಗ ನಮಗೆ ಈಸಿ ಆಗಲಿ ಅಂತ. ನೋಡಿ, ಎಣ್ಣೆ ಆಲ್ರೆಡಿ ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಚಕ್ಲಿನ ಒಂದೊಂದಾಗಿ ಹಾಕ್ತಾಯಿದ್ದೀವಿ.
ಇಲ್ಲಿ 2 ಚಕ್ಲಿ ಹಿಡಿಸಿದೆ, 2 ಹಾಕಿದ್ದೀವಿ ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ಅದು ಬಬಲ್ಸ್ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಆದ ನಂತರ 1 ನಿಮಿಷದವರೆಗೂ ಹಾಗೆ ಬಿಡಬೇಕು. 1 ನಿಮಿಷ ಆದ ನಂತರ ಈ ರೀತಿ ತಿರ್ಸಿ ಹಾಕಿಬಿಟ್ಟು 2 ಸೈಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಗ್ಯಾಸನ್ನು ಮಧ್ಯಮ ಉರಿಯಲ್ಲೇ ಇಟ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಚಕ್ಲಿನ ಇಷ್ಟೊಂದು ಈಸಿಯಾಗಿ ಯಾವ ರೀತಿ ಮಾಡ್ಕೋಬೇಕಂತ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಖಂಡಿತವಾಗಿಯೂ ನಾನು ಮಾಡಿರೋ ಈ ಚಕ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಕ್ಲಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್.